ಭಾರತ ವರ್ಷದಲ್ಲಿ ನರನಾರಾಯಣ ಇದ್ದಾನೆ. ಸರಿಯಾಗಿ ತಿಳಿರಿ. ಬದರಿಕಾಶ್ರಮಕ್ಕೆ ಹೋದಾಗ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ದರಿಂದ ಹೇಳ್ತೇನೆ, ಅಲ್ಲಿ ಬದರಿಕಾಶ್ರಮದಲ್ಲಿ ಮುಖ್ಯವಾಗಿ ಮೊದಲು ಭಂಗಿರುವಂತಹ ರೂಪಗಳು ನರನಾರಾಯಣ. ಅದರ ಪಕ್ಕದಲ್ಲಿ ಕಪ್ಪು ಕಲ್ಲಿನ ಒಂದು ಪ್ರತಿಮೆ. ಆ ನರನಾರಾಯಣ ಇದ್ದದ್ದು ಹೀಗೆ, ಎರಡು ಕೈಗಳನ್ನು ಮೇಲಕ್ಕೆ ಮಾಡಿ ಎರಡು ಕೈಗಳನ್ನು ಕೆಳಕ್ಕೆ ಹಿಡಿದು ತಪಸ್ಸು ಮಾಡುವ ಭಂಗಿಯಲ್ಲಿ ನರನಾರಾಯಣರಿದ್ದಾರೆ. ಅದರ ಪಕ್ಕದಲ್ಲಿ ನಾರಾಯಣ ಇದ್ದಾನೆ. ಆ ಬದರಿನಾರಾಯಣ ಪಕ್ಕದಲ್ಲಿರುವಂಥದ್ದು ಇದು ಭಗವಂತನ ರೂಪ. ಅದಾದ ಮೇಲೆ ಗರುಡ ದೇವರಿದ್ದಾರೆ ಸದಾಕಾಲ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ. ನೀಲಾದೇವಿ ಇದ್ದಾಳೆ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ. ಉದ್ಧವ ಇದ್ದಾನೆ, ಕೃಷ್ಣ ಪರಮಾತ್ಮ ಕೊಟ್ಟು ಕಳಿಸಿದಂತಹ ಉದ್ಧವ ಅಲ್ಲೇ ವಾಸವಾಗಿದ್ದದ್ದು. ಗಣಪತಿ ಇದ್ದಾನೆ, ಮಹಾಭಾರತವನ್ನು ಬರೆಯುವುದಕ್ಕಾಗಿ ವೇದವ್ಯಾಸ ದೇವರ ಸ್ಕ್ರೈಬ್ ಆಗಿದ್ದ, ಹಾಗಾಗಿ ಗಣಪತಿ ಇದ್ದಾನೆ. ನಾರದರಿದ್ದಾರೆ, ನಿರಂತರವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡುವುದಕ್ಕಾಗಿ ನಾರದರು ಅಲ್ಲಿ ಪೂಜೆ ಮಾಡ್ತಾರೆ. ಹೀಗೆ ನಾರದರು, ಉದ್ಧವ, ಗಣಪತಿ, ನೀಲ, ಗರುಡ ಇವರೆಲ್ಲರೂ ಸುತ್ತಲಿದ್ದು ಅವರಿಂದ ಆರಾಧಿತರಾಗಿ ನರನಾರಾಯಣ ಮತ್ತು ಬದರಿನಾರಾಯಣ, ನರನಾರಾಯಣ ಬೇರೆ ಬದರಿನಾರಾಯಣ ಬೇರೆ, ಹೀಗೆ ಮೂರು ರೂಪಗಳಿಂದ ಭಗವಂತ ಇದ್ದಾನೆ. ಇದನ್ನೆಲ್ಲವನ್ನೂ ದರ್ಶನ ಮಾಡಿಕೊಳ್ಳಿ. ಹೋದಾಗ ಇಷ್ಟೆಲ್ಲ ಇದೆ ಅಂತ ಕನಿಷ್ಠ ಪಕ್ಷಕ್ಕೆ ಅನುಸಂಧಾನ ಮಾಡಿಕೊಳ್ಳಿ, ಅಂದರೆ ಮಾತ್ರ ಪರಿಪೂರ್ಣ ಪುಣ್ಯ.